2ರಿಂದ 15ನ ಭಾಗ ಮಾಡೋಣ. ನೋಡ್ಕೋಬೇಕಿಲ್ಲ 15 ಇದೆ. 2 1 2, 2 4, 2 3 6, 2 4 8, 2 5 10, 2 6 12, 2 7 14. 2 7 14 ಮೈನಸ್ 14. 15ಕ್ಕಿಂತ ಕಡಿಮೆ ನಂಬರ್ ಇರೋದನ್ನ ತೊಗೋಬೇಕು. ಆದ್ದರಿಂದ 2 7 14. 5ರಲ್ಲಿ 4 ಮೈನಸ್ ಮಾಡಿದ್ರೆ 1, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೋಬೇಕು. ಎಷ್ಟಾಯಿತು? 10 ಆಯಿತು. 2 1 2, 2 4, 2 3 6, 2 4 8, 2 5 10. 5 ಇಲ್ಲಿ ಬರ್ಕೋಬೇಕು, 10ನ ಇಲ್ಲಿ ಬರ್ಕೋಬೇಕು. 2 5 10 ಮೈನಸ್ 10. 0ರಲ್ಲಿ 0 ಮೈನಸ್ ಮಾಡಿದ್ರೆ 0, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 7.5. ನೆಕ್ಸ್ಟು 3ರಿಂದ 18ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡ್ಕೋಬೇಕಿಲ್ಲ 18 ಇದೆ. 18 ಭಾಗ ಆಗುತ್ತಾ ನೋಡೋಣ. 3 1 3, 3 2 6, 3 3 9, 3 4 12, 3 5 15, 3 6 18. 3 6 18 ಮೈನಸ್ 18. 8ರಲ್ಲಿ 8 ಮೈನಸ್ ಮಾಡಿದ್ರೆ 0, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 6. ನೆಕ್ಸ್ಟು 4ರಿಂದ 90ನ ಭಾಗ ಮಾಡೋಣ. ನೋಡ್ಕೋಬೇಕಿಲ್ಲಿ 9, 4ರಿಂದ 9 ಭಾಗ ಆಗುತ್ತಾ ನೋಡೋಣ. ಇಲ್ಲಾಂದರೆ 9ಕ್ಕಿಂತ ಕಡಿಮೆ ನಂಬರ್ ತೊಗೋಬೇಕು. 4 4, 4 2 8, 4 3 12 ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ 4 1 4, 4 2 8, 4 2 8 ಮೈನಸ್ 8. 9ರಲ್ಲಿ 8 ಮೈನಸ್ ಮಾಡಿದ್ರೆ 1. ನೆಕ್ಸ್ಟ್ ಎಷ್ಟಿದೆ? 0 ಇದೆ. ಈ 0ನ ಇಲ್ಲಿ ಇಳಿಸ್ಕೊಳ್ಳೋಣ. ಇಲ್ಲಿ ನೋಡ್ಕೋಬೇಕು 10 ಆಯಿತು. ನೋಡ್ಕೋಬೇಕು 4 1 4, 4 2 8, 8 ಭಾಗ ಆಗೋದು. ಆದ್ದರಿಂದ 4 2 8 ಮೈನಸ್ 8. 10ರಲ್ಲಿ 8 ಮೈನಸ್ ಮಾಡಿದ್ರೆ ಎಷ್ಟು? 2. ಹಾಗೇನು ಮಾಡಬೇಕಿಲ್ಲಿ ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೋಬೇಕು. ನೋಡ್ಕೋಬೇಕು 20 ಭಾಗ ಆಗುತ್ತೆ. 4 1 4, 4 2 8, 4 3 12, 4 4 16, 4 5 20. 4 5 20 ಮೈನಸ್ 20. 0ರಲ್ಲಿ 0 ಮೈನಸ್ ಮಾಡಿದ್ರೆ 0, 2ರಲ್ಲಿ 2 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು ಬಂತು? 22.5. ನೆಕ್ಸ್ಟು 4ರಿಂದ 48ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. 5ರಿಂದ 48ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡ್ಕೋಬೇಕು ಎಷ್ಟಿದೆ? 48 ಇದೆ. 5ರಿಂದ 5 1 5, 5 2 10, 5 3 15, 5 4 20, 5 5 25, 5 6 30, 5 7 35, 5 8 40, 5 9 45, 5 9 45, 5 9 45 ಮೈನಸ್ 45. 8ರಲ್ಲಿ 5 ಮೈನಸ್ ಮಾಡಿದ್ರೆ ಎಷ್ಟು? 3. 4ರಲ್ಲಿ 4 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಏನು ಮಾಡಬೇಕು? 5ರಿಂದ 3 ಭಾಗ ಆಗಲ್ಲ. ಆದ್ದರಿಂದ ಇಲ್ಲಿ ಪಾಯಿಂಟ್ ಇಟ್ಕೊಂಡು 0 ಇಳಿಸ್ಕೊಳ್ಳೋಣ. ಎಷ್ಟಾಯಿತು? 30 ಆಯಿತು. 30 ಭಾಗ ಆಗುತ್ತೆ ನೋಡೋಣ. 5 1 5, 5 2 10, 5 3 15, 5 4 20, 5 5 25, 5 6 30. 6 ಇಲ್ಲಿ ಬರ್ಕೊಳ್ಳೋಣ, 30 ಇಲ್ಲಿ ಬರ್ಕೊಳ್ಳೋಣ ಮೈನಸ್ 30. 0ರಲ್ಲಿ 0 ಮೈನಸ್ ಮಾಡಿದ್ರೆ 0, 3ರಲ್ಲಿ 3 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 9.6. ನೆಕ್ಸ್ಟು 6ರಿಂದ 46ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 46 ಇದೆ. 6 1 6, 6 2 12, 6 3 18, 6 4 24, 6 5 30, 6 6 36, 6 7 42. 6 7 42 ಆಗುತ್ತೆ. 6 7 42 ಮೈನಸ್ 42.
6ರಲ್ಲಿ 2 ಮೈನಸ್ ಮಾಡಿದ್ರೆ ಎಷ್ಟು? 4. 4ರಲ್ಲಿ 4 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಏನು ಮಾಡಬೇಕು? ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೋಬೇಕು. ನೆಕ್ಸ್ಟು 40 ಭಾಗ ಆಗುತ್ತಾ ನೋಡೋಣ. ಆಗಲ್ಲ, ಅದಕ್ಕಿಂತ 40ಕ್ಕಿಂತ ಕಡಿಮೆ ನಂಬರು ನೋಡಬೇಕು. 6 1 6, 6 2 12, 6 3 18, 6 4 24, 6 5 30, 6 6 36, 6 6 36. ನೆಕ್ಸ್ಟು ಇಲ್ಲಿ ನೋಡ್ಕೋಬೇಕು, 10ರಲ್ಲಿ 6 ಮೈನಸ್ ಮಾಡೋದು. ಇಲ್ಲಿ 0ಲಿ 6 ಮೈನಸ್ ಮಾಡೋಕ್ಕಾಗಲ್ಲ, ಆದ್ದರಿಂದ ಪಕ್ಕದಿಂದ ನಂಬರ್ ತೊಗೊಳ್ಳೋಣ. ಆವಾಗ ಇದು 4 ಇರೋದು 3 ಆಗುತ್ತೆ, ಇದು 10 ಆಗುತ್ತೆ. ಇಲ್ಲಿ ಒಂದು ನಂಬರ್ ತೊಗೊಂಡ್ರೆ 0 ಇರೋದು 10 ಆಗುತ್ತೆ. ಇಲ್ಲಿಂದ ಒಂದು ನಂಬರ್ ತೊಗೊಳ್ಳೋಣ, 10 ಆಗುತ್ತೆ. 10ರಲ್ಲಿ 6 ಮೈನಸ್ ಮಾಡಿದ್ರೆ 4, ಇಲ್ಲಿ 3 ಆಗುತ್ತೆ. ಒಂದು ನಂಬರ್ ಇಲ್ಲಿ ತೊಗೊಂಡಿರ್ತೀವಲ್ಲ, ಆದ್ದರಿಂದ ಇದು 4 ಇರೋದು 3 ಆಗುತ್ತೆ. 3ರಲ್ಲಿ 3 ಹೋದರೆ 0. ಆದ್ದರಿಂದ ಇದು 4. ಮತ್ತೆ ನಾವು ಪಾಯಿಂಟ್ ಇಟ್ಕೊಂಡಿದ್ದೀವಿ, ಮತ್ತೆಲ್ಲ 0 ಇಳಿಸ್ಕೊಂಡು ಇದೇ ನಂಬರೇ ಬರುತ್ತೆ. ಆದ್ದರಿಂದ ಇದು ಶೇಷ. 4 ಶೇಷ. ಉತ್ತರ ಭಾಗಲಬ್ಧ ಎಷ್ಟು? 7.6. 7ರಿಂದ 54ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. 54, 7 1 7, 7 7 14, 7 3 21, 7 4 28, 7 5 35, 7 6 42, 7 7 49, 7 7 49. ಇಲ್ಲಾಂದರೆ 7 8 56 ಆಗಿಬಿಡುತ್ತೆ, ಜಾಸ್ತಿ ಆಗುತ್ತೆ. ಅದಕ್ಕೆ 7 7 49 ಮೈನಸ್ 49. ಇಲ್ಲಿ ನೋಡ್ಕೋಬೇಕು, 4ರಿಂದ 9ನ ಕಳಿಯೋಕ್ಕಾಗಲ್ಲ, ಆದ್ದರಿಂದ ಪಕ್ಕದಿಂದ ನಂಬರ್ ತೊಗೊಳ್ಳೋಣ. ಆವಾಗ ಇದು ಎಷ್ಟಾಗುತ್ತೆ? 14 ಆಗುತ್ತೆ. ಆವಾಗ ಇದು 4 ಆಗುತ್ತೆ. 5ರಿಂದ 4ಕ್ಕೆ ಇಲ್ಲಿಂದ ನಂಬರ್ ತೊಗೊಂಡ್ರೆ 14 ಆಗುತ್ತೆ. ಒಂದು ನಂಬರ್ ತೊಗೊಂಡ್ರೆ 14ರಲ್ಲಿ 9 ಮೈನಸ್ ಮಾಡಿದ್ರೆ 5. ಆವಾಗ ಇಲ್ಲಿ 4 ಇರುತ್ತೆ. 4ರಲ್ಲಿ 4 ಮೈನಸ್ ಮಾಡಿದ್ರೆ 0 ಆಗುತ್ತೆ. ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೊಳ್ಳೋಣ. 50, 7 1 7, 7 7 14, 7 3 21, 7 4 28, 7 5 35, 7 6 42, 7 7 49 ಮೈನಸ್ 49. ಮತ್ತು ಇಲ್ಲಿ 10ರಲ್ಲಿ ಇಲ್ಲಿ 0ಲಿ 9 ಮೈನಸ್ ಮಾಡೋಕ್ಕಾಗಲ್ಲ, ಅದರಿಂದ ಪಕ್ಕದಿಂದ ಒಂದು ನಂಬರ್ ತೊಗೊಳ್ಳೋಣ. ಆವಾಗ ಇಲ್ಲಿ 10 ಆಗುತ್ತೆ. 10ರಲ್ಲಿ 9 ಹೋದರೆ 1. ಇಲ್ಲಿ ಪಕ್ಕದಿಂದ ಒಂದು ನಂಬರ್ ಇಲ್ಲಿ ಕೊಟ್ಟಿರೋದ್ರಿಂದ ಇಲ್ಲಿ 5 ಇರೋದು 4 ಆಗುತ್ತೆ. ಆದ್ದರಿಂದ 4ರಲ್ಲಿ 4 ಮೈನಸ್ ಮಾಡಿದ್ರೆ 0. ಇಲ್ಲಿ ಮತ್ತೆ ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೊಂಡು ಮತ್ತೆ ಹಾಗೆ ಇದಾಗುತ್ತೆ. ಆದ್ದರಿಂದ 1 ಬಂದಿರೋದ್ರಿಂದ ಇದು ಶೇಷ. ಉತ್ತರ ಭಾಗಲಬ್ಧ ಎಷ್ಟು? 7.7. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.